Hello everyone, I am Santosh. Today we are going to discuss the very important topic in DBMS, that is about database users. Okay, database users ಅಂದ್ರೆ ಏನು? People associated with the database system. ಅಂದ್ರೆ ಯಾರ್ಯಾರು ಡೇಟಾಬೇಸ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲ ನಾವೇನಂತ ಕರಿತೀವಿ? ಡೇಟಾಬೇಸ್ ಯೂಸರ್ಸ್ ಅಂತ ಕರಿತೀವಿ. Means there are several type of database users, each with specific role. ಅವ್ರವ್ರ ರೋಲ್ ಪ್ರಕಾರ ಅವರು ಡೇಟಾಬೇಸ್ ಅನ್ನ ಯೂಸ್ ಮಾಡ್ಕೋತಾರೆ. ದಟ್ ಈಸ್ ಕಾಲ್ಡ್ ಆಸ್ ಡೇಟಾಬೇಸ್ ಯೂಸರ್ಸ್. ಓಕೆ, ಲೆಟ್ ಅಸ್ ಸಿ ವಾಟ್ ಈಸ್ ಎ ಡೇಟಾಬೇಸ್ ಯೂಸರ್. ಇನ್ ಎ ಡೇಟಾಬೇಸ್ ಸಿಸ್ಟಮ್ there are several type of database users, each with specific role. ಅವ್ರಿಗೆ ಯಾವ ಡೇಟಾ ಬೇಕು ಅದನ್ನ ಅವರು ಯೂಸ್ ಮಾಡ್ಕೋತಾರೆ. ಆಲ್ರೆಡಿ ಡೇಟಾಬೇಸಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಆ ಡೇಟಾನ ರೋಲ್ ಪ್ರಕಾರ, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಇದ್ದರೆ ಅವರು ಸ್ಟೂಡೆಂಟ್ ರಿಲೇಟೆಡ್ ಡೇಟಾ ಲೈಕ್ ದೇ ಮೇ ಗೆಟ್ ಮಾರ್ಕ್ಸ್ ಆರ್ ಗ್ರೇಡ್ಸ್ ಆರ್ ದೇ ಮೇ ಎಡಿಟ್ ದೇರ್ ಪ್ರೊಫೈಲ್ಸ್, ಇಷ್ಟೆಲ್ಲ ಅವ್ರು ಮಾಡ್ತಾರೆ. ಅವರು ಕೂಡ ಡೇಟಾಬೇಸ್ ಯೂಸರ್ಸ್. ವಿ ಆರ್ ಆಲ್ ಡೇಟಾಬೇಸ್ ಯೂಸರ್ಸ್ ವೆನ್ ಇಟ್ ಕಮ್ಸ್ ಟು ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್. ಓಕೆ, ಹಂಗಂದ್ರೆ ಆಕ್ಟರ್ಸ್ ಆನ್ ದಿ ಸೀನ್ ಅಂದ್ರೆ ಏನು? ಆಕ್ಟರ್ಸ್ ಆನ್ ದಿ ಸೀನ್ ಅಂದ್ರೆ ದೇ ಆರ್ ದಿ ಯೂಸರ್ಸ್ ಹೂ ಕ್ರಿಯೇಟ್, ಮ್ಯಾನೇಜ್ ಆರ್ ಯೂಸ್ ದ ಡೇಟಾಬೇಸ್ ಇನ್ ಡಿಫ್ರೆಂಟ್ ವೇಸ್. ಯಾರು ಡೈರೆಕ್ಟ್ ಆಗಿ ಡೇಟಾಬೇಸ್ ಅನ್ನ ಇಂಟ್ರಾಕ್ಟ್ ಮಾಡ್ತಾರೋ ಅವ್ರಿಗೆ ಏನಂತ ಕರೀತಾರೆ? ಆಕ್ಟರ್ಸ್ ಆನ್ ದಿ ಸೀನ್ ಅಂತ ಕರೀತಾರೆ. ಡೇಟಾಬೇಸ್ ಅಂದ್ರೇನು? ಡೇಟಾ ಏನು ಸ್ಟೋರ್ ಆಗಿರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಡೇಟಾಬೇಸ್. ಆ ಡೇಟಾಬೇಸ್ ಅನ್ನ ಡೈರೆಕ್ಟ್ ಆಗಿ ಯಾರು ಇಂಟ್ರಾಕ್ಟ್ ಮಾಡ್ತಾರೋ, ದ ಪೀಪಲ್ ವಿಲ್ ರೈಟ್, ದ ಪೀಪಲ್ ಹೂ ಡೈರೆಕ್ಟ್ಲಿ ವರ್ಕ್ ವಿತ್, ಹೂ directly work with or directly interact database systems are called actors on the scene. ಆಕ್ಚುಲಿ ಯಾರು ಡೈರೆಕ್ಟ್ ಆಗಿ ಡೇಟಾಬೇಸ್ ಅನ್ನ ಯೂಸ್ ಮಾಡ್ತಾ ಇರ್ತಾರೋ, ಅದ್ರ ಜೊತೆ ವರ್ಕ್ ಮಾಡ್ತಾ ಇರ್ತಾರೋ ಅವ್ರಿಗೆ ಏನಂತ ಕರೀತಾರೆ? ಆಕ್ಟರ್ಸ್ ಆನ್ ದಿ ಸೀನ್ ಅಂತ ಕರೀತಾರೆ. ಹಂಗಂದ್ರೆ ಆಕ್ಟರ್ಸ್ ಬಿಹೈಂಡ್ ದಿ ಸೀನ್ ಅಂದ್ರೆ ಯಾರು? ಅವರು ಡೇಟಾಬೇಸ್ ಸಾಫ್ಟ್ವೇರ್ ಅನ್ನೇ ಹ್ಯಾಂಡಲ್ ಮಾಡ್ತಿರ್ತಾರೆ. ದೇ ಆರ್ ಕಾಲ್ಡ್ ಆಕ್ಟರ್ಸ್ ಬಿಹೈಂಡ್ ದಿ ಸೀನ್. ಅವ್ರು ಯಾರಂತ ನಾವು ನೆಕ್ಸ್ಟ್ ನೋಡೋಣ. ಓಕೆ, ಆಕ್ಟರ್ಸ್ ಆನ್ ದಿ ಸೀನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಪರ್ಸನ್, ವೆರಿ ಇಂಪಾರ್ಟೆಂಟ್ ರೋಲ್ ಅದ್ಯಾವುದು? DBA. ಅಲ್ ರೈಟ್, ಆಕ್ಟರ್ಸ್ ಆನ್ ದಿ ಸೀನ್ ಅಲ್ಲಿ ಫಸ್ಟ್ ಕಮ್ಸ್ DBA ಅಂದ್ರೇನು? ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ಹಂಗಂದ್ರೆ ಹೂ ಈಸ್ ಹಿ ಆರ್ ವಾಟ್ ಈಸ್ ದ ರೋಲ್? ಇವ್ರ ರೋಲ್ ಏನಿರುತ್ತೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಇನ್ ಎನಿ ಆರ್ಗನೈಸೇಷನ್ where many people use the same resource, there is a need for chief administrator. ಹೆಂಗಿಲ್ಲಿ ಒಂದು ಆರ್ಗನೈಸೇಷನ್ ಅಲ್ಲಿ ಬಹಳ ಜನ ವರ್ಕ್ ಮಾಡ್ತಾ ಇರ್ತಾರೆ, ಅಲ್ಲಿ ಒಬ್ರು ಅಡ್ಮಿನ್ ಅಂತ ಬೇಕಾಗ್ತಾರೋ, ಅದೇ ತರ ಡೇಟಾಬೇಸ್ ವರ್ಲ್ಡ್ ಅಲ್ಲಿ ಒಬ್ರು ಮ್ಯಾನೇಜರ್ ಅಂತ ಬೇಕಾಗ್ತಾರೆ. ಅವ್ರ ಕೆಲಸ ಏನು? ದೇ ವಿಲ್ ಮ್ಯಾನೇಜ್, ದೇ ಕಂಟ್ರೋಲ್, ದೇ ಮೇಂಟೈನ್ ಅಂಡ್ ಪ್ರೊಟೆಕ್ಟ್ ದ ಡೇಟಾಬೇಸ್ ಅನ್ನ ಹೇಗೆ ಪ್ರೊಟೆಕ್ಟ್ ಮಾಡೋದು, ಹೇಗೆ ಮೇಂಟೈನ್ ಮಾಡೋದು, ಹೌ ಟು ಕಂಟ್ರೋಲ್ ದ ಡೇಟಾ ಫ್ರಾಮ್ ದಿ ಡೇಟಾಬೇಸ್, ಇದನ್ನೆಲ್ಲ ಡಿಸೈಡ್ ಮಾಡೋರು ಯಾರು? DBA ಈಸ್ ಲೈಕ್ ದಿ ಮ್ಯಾನೇಜರ್ ಆಫ್ ದಿ ಡೇಟಾಬೇಸ್ ವರ್ಲ್ಡ್, ಬಿಕಾಸ್ ಡೇಟಾ ಈಸ್ ವೆರಿ ಎಸೆನ್ಷಿಯಲ್ ಆರ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅಲ್ಲಿ ಇರುತ್ತೆ. ಅದನ್ನ ಹ್ಯಾಂಡಲ್ ಮಾಡಬೇಕು, ಅದು ಲೀಕ್ ಆಗದೆ ಇರೋ ತರ ನೋಡ್ಕೋಬೇಕು, ಅದಕ್ಕೆ ಕಂಟ್ರೋಲ್ ಮಾಡಬೇಕು, ಅದನ್ನ ಮೇಂಟೈನ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಇದಕ್ಕೆಲ್ಲ ಒಬ್ರು ಬೇಕಾಗ್ತಾರೆ. ಅವ್ರ್ಯಾರು? DBA. ಓಕೆ, ಐ ವಿಲ್ ರೈಟ್ DBA ಈಸ್ ಲೈಕ್ ಮ್ಯಾನೇಜರ್ ಆಫ್ ದಿ ಡೇಟಾಬೇಸ್ ವರ್ಲ್ಡ್. ಇಡೀ ಡೇಟಾಬೇಸ್ ಅನ್ನೇ ಮ್ಯಾನೇಜ್ ಮಾಡೋರು ಅವ್ರ್ಯಾರು? DBA. DBA not only just use the database, they control, maintain and protect it. ಅವ್ರ ಕೆಲಸ ಏನು?
ಕಂಟ್ರೋಲ್ ಮಾಡೋದು, ಮೇಂಟೈನ್ ಮಾಡೋದು, ಮತ್ತು ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಆಫ್ ದಿ ಡೇಟಾ. ಓಕೆ, DBA is not only just use the database, but also they control, maintain and protect it. ಡೇಟಾಬೇಸ್ ಅನ್ನ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡೋದು, ಮ್ಯಾನೇಜ್ ಮಾಡೋದು, ಎವ್ರಿಥಿಂಗ್ ಈಸ್ ಡನ್ ಬೈ DBA ಇಟ್ ಸೆಲ್ಫ್. ಹಾಗಂದ್ರೆ ಡೇಟಾಬೇಸ್ ಅಲ್ಲಿ ಮೇನ್ ರಿಸೋರ್ಸ್ ಯಾವುದು? ಡೇಟಾಬೇಸ್ ಇಟ್ ಸೆಲ್ಫ್. ಆಮೇಲೆ DBMS ಆ ಸಾಫ್ಟ್ವೇರ್ ಪ್ರೊಟೆಕ್ಟ್ ಮಾಡೋದು, ಆಸ್ ವೆಲ್ ಆಸ್ ಅದರಲ್ಲಿರೋ ಡೇಟಾ ಪ್ರೊಟೆಕ್ಟ್ ಮಾಡೋದು. ಎವ್ರಿಥಿಂಗ್ ಈಸ್ ಡನ್ ಬೈ DBA ಇಟ್ ಸೆಲ್ಫ್. Administering the data or these resources is the responsibility of DBA. He will manage overall database system ಅನ್ನ ಮ್ಯಾನೇಜ್ ಮಾಡೋರು ಇವರೇ. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ UCMS ಅನ್ನ ಯೂಸ್ ಮಾಡ್ತಾ ಇದ್ದೀರಿ. ಆರ್ ಇಫ್ ಇಟ್ ಕಮ್ಸ್ ಟು ಹೆಲ್ತ್ ಕೇರ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಲ್ಲಿ ಏನಿರುತ್ತೆ? ಇಟ್ ಈಸ್ ಆಲ್ ಅಬೌಟ್ ಪೇಷಂಟ್ ಡೇಟಾ, ಡಾಕ್ಟರ್ಸ್ ಡೇಟಾ. ಆ ಡೇಟಾನ ಹ್ಯಾಂಡಲ್ ಮಾಡೋದು, ಯಾರು ಯಾವ ಡೇಟಾನ ನೋಡಬೇಕು, ಯಾರು ಯಾವ ಡೇಟಾ ಅವರಿಗೆ ಸಿಗಬಾರ್ದು, ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಬೈ DBA ಇಟ್ ಸೆಲ್ಫ್. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ಏನೇನು ಮಾಡ್ಬೋದು? ಸ್ಟೂಡೆಂಟ್ ಕ್ಯಾನ್ ಸಿ ದ ರಿಸಲ್ಟ್ಸ್, ಬಟ್ ಸ್ಟೂಡೆಂಟ್ಸ್ಗೆ ರಿಸಲ್ಟನ್ನು ಎಡಿಟ್ ಮಾಡೋ ಅವಕಾಶ ಇರಬಾರ್ದು. ಇದನ್ನೆಲ್ಲ ಮ್ಯಾನೇಜ್ ಮಾಡೋರು ಯಾರು? DBA. Or let us see what are the tasks of DBA. Tasks of DBA ಏನೇನಿದೆ ಅಂತ ನಾವು ನೋಡೋಣ. ಓಕೆ, ಟಾಸ್ಕ್ಸ್ ಆಫ್ DBA ಅವ್ರು ಆಕ್ಚುಲಿ ಅವ್ರು ಏನೇನು ಮಾಡ್ತಾರೆ? ಟಾಸ್ಕ್ಸ್ ಆಫ್ DBA. ಫಸ್ಟ್ ದೇ ವಿಲ್ ಅಸಿಸ್ಟ್ ಇನ್ ಡೇಟಾಬೇಸ್ ಡಿಸೈನ್ನ ಹೇಗೆ ಮಾಡಬೇಕು ಅಂತ ಅಸಿಸ್ಟ್ ಮಾಡೋರು. ಫಾರ್ ಎಕ್ಸಾಂಪಲ್, ಯೂನಿವರ್ಸಿಟಿ ಡೇಟಾಬೇಸ್ ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಏನೇನು ಇರಬೇಕು, ಏನೇನು ಇರಬಾರ್ದು, ಕಾಲೇಜ್ ರಿಲೇಟೆಡ್ ಡೇಟಾ ಇರಬೇಕು, ಸ್ಟೂಡೆಂಟ್ ರಿಲೇಟೆಡ್ ಡೇಟಾ ಇರಬೇಕು. ಇದನ್ನೆಲ್ಲ ಅಸಿಸ್ಟ್ ಮಾಡೋರು ಯಾರು? DBA helps in structuring the database for efficiency and clarity. ಕ್ಲಿಯರ್ ಆಗಿ ಡೇಟಾಬೇಸನ್ನು ಡಿಸೈನ್ ಮಾಡಲಿಲ್ಲ ಅಂದರೆ ಮುಂದೆ ಎರರ್ ಆಗೋ ಚಾನ್ಸಸ್ ಇರುತ್ತೆ. ದಟ್ಸ್ ವೈ DBA ವಿಲ್ ಹೆಲ್ಪ್ ಡಿಸೈನರ್ಸ್ ಆರ್ ಹಿ ವಿಲ್ ಅಸಿಸ್ಟ್ ಡಿಸೈನರ್ಸ್ ಟು ಡಿಸೈನ್ ದ ಡೇಟಾಬೇಸ್. ಅವ್ರ ಕೆಲಸ ಏನು? ಅಸಿಸ್ಟ್ ಮಾಡೋದು. ಐ ವಿಲ್ ರೈಟ್ what are the tasks. Database design assistance. Then security management ಅಂದ್ರೆ ಏನು? ಯಾರು ಯಾವ ಡೇಟಾನ ಎಕ್ಸೆಸ್ ಮಾಡಬೇಕು, ಯಾರು ಯಾವ ಡೇಟಾನ ಎಕ್ಸೆಸ್ ಮಾಡಬಾರ್ದು ಅನ್ನೋದನ್ನ ಕಂಟ್ರೋಲ್ ಮಾಡೋರು ಯಾರು? DBA ಇಟ್ ಸೆಲ್ಫ್. he or she control who can access and modify the data. This is also important. ಎಲ್ಲ ಸ್ಟೂಡೆಂಟ್ಸು ಅವ್ರ ಮಾರ್ಕ್ಸ್ ಅವರೇ ಹಾಕೋಬಾರ್ದಲ್ಲ. ಮಾರ್ಕ್ಸನ್ನು ಯಾರು ಎಂಟರ್ ಮಾಡಬೇಕು, ಯಾರು ಎಡಿಟ್ ಮಾಡ್ಬೋದು, ಅವರಷ್ಟೇ ಅದನ್ನು ಎಡಿಟ್ ಮಾಡಬೇಕು. ಈ ಎಕ್ಸೆಸ್ ರೈಟ್ಸನ್ನು ಕೊಡೋರು ಯಾರು? DBA ಇಟ್ ಸೆಲ್ಫ್. ಓಕೆ, ದೆನ್ ಬ್ಯಾಕಪ್ ಆ್ಯಂಡ್ ರಿಕವರಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾವ ಡೇಟಾ ಅಥವಾ ಕಾಪಿ ಆಫ್ ಡೇಟಾನ ಸ್ಟೋರ್ ಮಾಡಿಡಬೇಕು, ಮತ್ತು ಇಫ್ ಸಮಥಿಂಗ್ ಗೋಸ್ ರಾಂಗ್, ಏನಾದರೂ ಸಿಸ್ಟಮ್ ಕ್ರ್ಯಾಶಸ್ ಆದರೆ, ಏನಾದರೂ ಆದರೆ ಅದನ್ನು ರಿಸ್ಟೋರ್ ಮಾಡ್ಕೋಬೇಕು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾರ್ಟ್. ಸೇವ್ಸ್ ಕಾಪಿ ಆಫ್ ಡೇಟಾ ಆ್ಯಂಡ್ ರಿಸ್ಟೋರ್ಸ್ ಇಟ್ ಇಫ್ ಸಮಥಿಂಗ್ ಗೋಸ್ ರಾಂಗ್. ಇಫ್ ಸಮಥಿಂಗ್ ಗೋಸ್ ರಾಂಗ್ ಏನಾಗಬೇಕು? ಡೇಟಾ ನಮಗೆ ವಾಪಸ್ ಸಿಗಬೇಕು. ಅದನ್ನೆಲ್ಲ ಮ್ಯಾನೇಜ್ ಮಾಡೋರು ಯಾರು? DBA ಇಟ್ ಸೆಲ್ಫ್. ದೆನ್ ಅಪ್ಗ್ರೇಡ್ಸ್ ಆ್ಯಂಡ್ ಮೇಂಟೆನೆನ್ಸ್
ಆ್ಯಂಡ್ ಮೇಂಟೆನೆನ್ಸ್ ಅಂದ್ರೆ ಏನು? ಅಪ್ಡೇಟ್ ದಿ ಸಾಫ್ಟ್ವೇರ್, ಯೂಶುವಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದು. ಆ್ಯಂಡ್ ಫಿಕ್ಸ್ ದ ಇಶ್ಯೂಸ್ ಟು ಕೀಪ್ ಸಿಸ್ಟಮ್ಸ್ ಹೆಲ್ದಿ, ಸಿಸ್ಟಮಲ್ಲಿ ಏನಾದರೂ ಇಶ್ಯೂಸ್ ಬಂದರೆ ಅದನ್ನು ಫಿಕ್ಸ್ ಮಾಡೋದು. ಎವ್ರಿಥಿಂಗ್ ಈಸ್ ಹ್ಯಾಂಡಲ್ಡ್ ಬೈ DBA itself. Then the next task will be data integrity enforcement. Data integrity enforcement ಅಂದ್ರೆ ಏನು? ಎನ್ಶೂರ್ ದ್ಯಾಟ್ ಡೇಟಾ ಈಸ್ ಅಕ್ಯುರೇಟ್, ಡೇಟಾ ಅಕ್ಯುರೇಟ್ ಇದೇನೋ ಇಲ್ವೋ ಅಂತ ಚೆಕ್ ಮಾಡೋದು, ಕನ್ಸಿಸ್ಟೆನ್ಸಿ ಚೆಕ್ ಮಾಡೋದು, ಈವನ್ ವೆದರ್ ದ ಡೇಟಾ ಈಸ್ ರಿಲಯಬಲ್ ಆರ್ ನಾಟ್, ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್, ಇದನ್ನೆಲ್ಲ ಅಬ್ಸರ್ವ್ ಮಾಡೋರು ಯಾರು? DBA. ಫಾರ್ ಎಕ್ಸಾಂಪಲ್ DBA ಅಂದರೆ ಯೂಶುವಲಿ ಯಾರು ಇರ್ತಾರೆ? ಸಿಸ್ಟಮ್ ಅಡ್ಮಿನ್ಸೇ ಯೂಶುವಲಿ ಏನಾಗಿರ್ತಾರೆ? DBA ಆಗಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಕ್ರಿಯೇಟಿಂಗ್ ಎ ನ್ಯೂ ಯೂಸರ್ ಅಕೌಂಟ್ ಫಾರ್ ಟೀಚರ್ so that they can log into the database. ಸ್ಟೂಡೆಂಟ್ ಡೇಟಾಬೇಸನ್ನು ಎಕ್ಸೆಸ್ ಮಾಡಬೇಕಂದ್ರೆ ಟೀಚರ್ಗೆ ಎಕ್ಸೆಸ್ ಲಾಗಿನ್ಸ್ ಕೊಡಬೇಕು. ಸ್ಟೂಡೆಂಟ್ಸು ಅವ್ರದ್ದು ಡೇಟಾನ ಎಕ್ಸೆಸ್ ಮಾಡಬೇಕಂದ್ರೆ ಅವರಿಗೆ ಲಾಗಿನ್ಸ್ ಕೊಡಬೇಕು. ಇವೆಲ್ಲ ಏನು? ಸಮ್ ಆಫ್ ದಿ ಆಪರೇಷನ್ಸ್ ಇನ್ ದಿ ಡೇಟಾಬೇಸ್. ಅವುಗಳನ್ನು ಹ್ಯಾಂಡಲ್ ಮಾಡೋರು ಯಾರು? DBA. ಯಾರು ಯಾವ ಡೇಟಾನ ಎಕ್ಸೆಸ್ ಮಾಡಬೇಕು, ಯಾರು ಯಾವ ಡೇಟಾನ ಎಕ್ಸೆಸ್ ಮಾಡಬಾರ್ದು, ಯಾವಾಗ ಬ್ಯಾಕಪ್ಪನ್ನು ಆ್ಯಡ್ ಮಾಡಬೇಕು, ಯಾವಾಗ ರಿಕವರಿ ಮಾಡ್ಕೋಬೇಕು, ಯಾವಾಗ ಅಪ್ಗ್ರೇಡ್ಸ್ ಮಾಡಬೇಕು, ಯಾವುದಕ್ಕೆ ಎಷ್ಟು ಸೆಕ್ಯೂರಿಟಿ ಕೊಡಬೇಕು, ಎವ್ರಿಥಿಂಗ್ ಈಸ್ ಹ್ಯಾಂಡಲ್ಡ್ ಬೈ DBA itself. Okay, got it? Who is DBA? He is like manager of all the database world. Okay, he is responsible for managing overall database system, even storage management. ಯಾವ ಡೇಟಾ ಸ್ಟೋರ್ ಮಾಡೋಕ್ಕೆ ಎಷ್ಟು ಮೆಮರಿ ಅಲೋಕೇಟ್ ಮಾಡಬೇಕು, ಎವ್ರಿಥಿಂಗ್ ಈಸ್ ಹ್ಯಾಂಡಲ್ಡ್ ಬೈ DBA. ನೆಕ್ಸ್ಟ್ ಅದರ್ ಆಕ್ಟರ್ಸ್ ಆನ್ ದಿ ಸೀನ್, ಅವ್ರು ಯಾರು ಬರ್ತಾರೆ ಅಂತ ನೋಡೋಣ. ದಟ್ ಈಸ್ ಡೇಟಾಬೇಸ್ ಡಿಸೈನರ್ಸ್. ಇವರೇನು ಆಕ್ಚುಲಿ ಡಿಸೈನ್ ಮಾಡೋರು, ಡೇಟಾಬೇಸನ್ನು ಡಿಸೈನ್ ಮಾಡೋರು. ಇವ್ರಿಗೆ ಏನಂತ ಕರೀತಾರೆ? ಡೇಟಾಬೇಸ್ ಡಿಸೈನರ್ಸ್ ಅಂತ ಕರೀತಾರೆ. ಮೀನ್ಸ್ ದೇ ಡಿಸೈನ್ ದಿ ಸ್ಟ್ರಕ್ಚರ್ ಆಫ್ ದಿ ಡೇಟಾಬೇಸ್, ಆರ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಐಡೆಂಟಿಫೈಯಿಂಗ್ ದಿ ಡೇಟಾ ಟು ಬಿ ಸ್ಟೋರ್ಡ್ ಇನ್ ದ ಡೇಟಾಬೇಸ್. ಡೇಟಾಬೇಸಲ್ಲಿ ಯಾವ ಡೇಟಾನ ಸ್ಟೋರ್ ಮಾಡಬೇಕು, ಮಾಡಬಾರ್ದು ಅನ್ನೋದನ್ನು ಡಿಸೈಡ್ ಮಾಡೋರು ಯಾರು? ಡಿಸೈನರ್ಸ್. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಡೇಟಾಬೇಸಲ್ಲಿ ಸ್ಟೂಡೆಂಟ್ ರಿಲೇಟೆಡ್ ಡೇಟಾ ಸ್ಟೋರ್ ಮಾಡಬೇಕು. ಅದನ್ನು ಬಿಟ್ಟು ಅಲ್ಲಿ ಕಾರ್ ರಿಲೇಟೆಡ್ ಡೇಟಾ ಸ್ಟೋರ್ ಮಾಡೋದು ಇದೆಲ್ಲ ಆಗಬಾರ್ದಲ್ಲ. ಅದನ್ನೆಲ್ಲ ಹ್ಯಾಂಡಲ್ ಮಾಡೋರು ಯಾರು? ದೇ ಆರ್ ವಾಟ್? ಡೇಟಾಬೇಸ್ ಡಿಸೈನರ್ಸ್. ವಿಲ್ ರೈಟ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ identifying the data to be stored in the database. ಡೇಟಾಬೇಸ್ ಅಲ್ಲಿ ಯಾವ ಡೇಟಾ ಸ್ಟೋರ್ ಮಾಡಬೇಕು, ಮಾಡಬಾರ್ದು ಅನ್ನೋದನ್ನ ಡಿಸೈಡ್ ಮಾಡೋರು ಯಾರು? ಡಿಸೈನರ್ಸ್. ಆಕ್ಚುಲಿ ದೇ ಡಿಸೈನ್ ದ ಡೇಟಾಬೇಸ್, ದೇ ಕ್ರಿಯೇಟ್ ದಿ ಸ್ಟ್ರಕ್ಚರ್ ಆಫ್ ದಿ ಡೇಟಾಬೇಸ್. They create the structure of the database. DBA ಅವರು ಹೇಗೆ ಅಸಿಸ್ಟ್ ಮಾಡ್ತಾರೋ ಆ ಥರ ಡೇಟಾಬೇಸ್ ಡಿಸೈನರ್ಸ್ ಕ್ರಿಯೇಟ್ ಮಾಡ್ತಾರೆ ಸ್ಟ್ರಕ್ಚರ್ ಆಫ್ ದಿ ಡೇಟಾಬೇಸ್ ಬಿಫೋರ್ ಇಟ್ ಈಸ್ ಬಿಲ್ಟ್ ಅಥವಾ ಬಿಫೋರ್ ಅದನ್ನು ಯೂಸ್ ಮಾಡೋಕ್ಕಿಂತ ಮೊದಲೇ ಅವರು ಒಂದು ಸ್ಟ್ರಕ್ಚರನ್ನು ಡಿಸೈನ್ ಮಾಡ್ತಾರೆ. ದೇ ಆರ್ ಕಾಲ್ಡ್ ಡೇಟಾಬೇಸ್ ಡಿಸೈನರ್ಸ್. ಹಾಗಂದ್ರೆ ವಾಟ್ ದೇ ಡಿಸೈಡ್, ಅವ್ರು ಏನು ಮಾಡ್ತಾರೆ? ಯೂಸರ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ನಿಮಗೆ ಯಾವ ಥರ ನಾವು ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡಬೇಕು ಅದರ ಪ್ರಕಾರ ದೇ ವಿಲ್ ಡಿಸೈನ್ ದಿ
ಡೇಟಾಬೇಸ್. ಫಾರ್ ಎಕ್ಸಾಂಪಲ್ UUCMS ಅನ್ನೋ ವೆಬ್ಸೈಟನ್ನು ಎಲ್ಲರೂ ಯೂಸ್ ಮಾಡ್ತೀರಿ. ಅಲ್ಲಿ ಏನು ಡೇಟಾ ಸ್ಟೋರ್ ಆಗಬೇಕು, ಏನು ಡೇಟಾ ಸ್ಟೋರ್ ಆಗಬಾರ್ದು ಅನ್ನೋದನ್ನು ಮೊದಲು ದೇ ವಿಲ್ ಇಂಟ್ರಾಕ್ಟ್ ವಿತ್ ದ ಪೀಪಲ್ ಹೂ ವಾಂಟ್ಸ್ ಟು ಯೂಸ್ ದಟ್ ವೆಬ್ಸೈಟ್. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಆ ವೆಬ್ಸೈಟನ್ನು ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ತಿಳ್ಕೊಂಡು, ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ಗೆ UUCMS ಅಲ್ಲಿ ಏನು ಡಿಸ್ಪ್ಲೇ ಆಗಬೇಕು, ಸ್ಟೂಡೆಂಟ್ ರಿಸಲ್ಟ್ ಡಿಸ್ಪ್ಲೇ ಆಗಬೇಕು, ಸ್ಟೂಡೆಂಟ್ ರಿಲೇಟೆಡ್ ಆಲ್ ದ ಟಾಸ್ಕ್ಸ್ ಅಲ್ಲಿ ಡಿಸ್ಪ್ಲೇ ಆಗಬೇಕು, ಲೈಕ್ ಟೈಮ್ ಟೇಬಲ್ ಡಿಸ್ಪ್ಲೇ ಆಗಬೇಕು. ಇದು ಅವ್ರದ್ದು ನೀಡ್ ಇರುತ್ತೆ, ಅದರ ಪ್ರಕಾರ ದೇ ವಿಲ್ ಡಿಸೈನ್. ಟೀಚರ್ಸ್ಗೆ ಏನು ಡಿಸ್ಪ್ಲೇ ಮಾಡಬೇಕು, ಟೀಚರ್ಸ್ಗೆ ಸ್ಟೂಡೆಂಟ್ಸ್ IA ಮಾರ್ಕ್ಸನ್ನು ಎಂಟರ್ ಮಾಡೋಕ್ಕೆ ಅಲೋ ಮಾಡಬೇಕು. ಓಕೆ, ದಟ್ ಈಸ್ ಆಲ್ ಹ್ಯಾಂಡಲ್ಡ್ ಬೈ ಹೂ, ಡೇಟಾಬೇಸ್ ಡಿಸೈನರ್ಸ್. ದೇ ವಿಲ್ ಡಿಸೈನ್. ಆ್ಯಕ್ಚುಲಿ ಅವ್ರು ಏನು ಮಾಡ್ತಾರೆ, ಆ್ಯಕ್ಚುಲಾಗಿ ಡೇಟಾಬೇಸನ್ನು ಡಿಸೈನ್ ಮಾಡ್ತಾರೆ. ಓಕೆ, ಲೆಟ್ ಅಸ್ ಕಂಟಿನ್ಯೂ. ದೇ ಕ್ರಿಯೇಟ್, ವೇಟ್ ಅ ಸೆಕೆಂಡ್, they create tables. ಆ್ಯಕ್ಚುಲಿ ಡೇಟಾ ಯಾವ ವೇನಲ್ಲಿ ಸ್ಟೋರ್ ಆಗಿರುತ್ತೆ, ಟ್ಯಾಬ್ಯುಲರ್ ಫಾರ್ಮಲ್ಲಿ ಸ್ಟೋರ್ ಆಗಿರುತ್ತೆ. ಅವ್ರು ಏನು ಮಾಡ್ತಾರೆ, ಟೇಬಲನ್ನು ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ರಿಲೇಟೆಡ್ ಅಥವಾ ಯೂನಿವರ್ಸಿಟಿ ಡೇಟಾಬೇಸ್ ಕ್ರಿಯೇಟ್ ಮಾಡೋದಾದರೆ ಅಲ್ಲಿ ಕಾಲೇಜ್ ರಿಲೇಟೆಡ್ ಟೇಬಲ್ ಕ್ರಿಯೇಟ್ ಮಾಡ್ತಾರೆ, ಸ್ಟೂಡೆಂಟ್ ಟೇಬಲ್ ಕ್ರಿಯೇಟ್ ಮಾಡ್ತಾರೆ. ಸ್ಟೂಡೆಂಟ್ ಟೇಬಲಲ್ಲಿ ಏನೇನು ಫೀಲ್ಡ್ಸ್ ಇರಬೇಕು ಅನ್ನೋದನ್ನು ಅವರೇ ಡಿಸೈಡ್ ಮಾಡ್ತಾರೆ. ಫೀಲ್ಡ್ಸ್ ಅಥವಾ ಕಾಲಮ್ಸ್ ಆ್ಯಂಡ್ ರಿಲೇಶನ್ಶಿಪ್ ಬಿಟ್ವೀನ್ ಟೇಬಲ್ಸ್, ಯಾವ್ಯಾವ ಟೇಬಲ್ ನಡುವೆ ಹೇಗೆ ರಿಲೇಷನ್ ಇದೆ ಅನ್ನೋದನ್ನು ಕೂಡ ಅವರೇ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಅಪ್ಲೈ ದ ರೂಲ್ಸ್ ಆಲ್ಸೋ. ಯಾವ ಡೇಟಾಗೆ ಏನು ರೂಲ್ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಫ್ ದೇ ಆರ್ ಸ್ಟೋರಿಂಗ್ ಸ್ಟೂಡೆಂಟ್ಸ್ ಮೊಬೈಲ್ ನಂಬರ್, ಅದಕ್ಕೆ ಏನು ರೂಲ್ ಅಪ್ಲೈ ಮಾಡಬೇಕು, ಮೊಬೈಲ್ ನಂಬರ್ ಶುಡ್ ಬಿ 10 digits ಇಟ್ ಸೆಲ್ಫ್. ಈ ಥರ ರೂಲ್ ಅಪ್ಲೈ ಮಾಡೋದು, ಇದನ್ನು ಎಲ್ಲ ಡಿಸೈನರ್ಸೇ ಮಾಡ್ತಾ ಇರ್ತಾರೆ. ಸ್ಟೂಡೆಂಟ್ ಟೇಬಲಲ್ಲಿ ಏನೇನು ಇರಬೇಕು, ಸ್ಟೂಡೆಂಟ್ ರೋಲ್ ನಂಬರ್, ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಇರಬೇಕು ಬೇಡ, ಇದನ್ನೆಲ್ಲ ಡಿಸೈಡ್ ಮಾಡೋರು ಯಾರು, ಡೇಟಾಬೇಸ್ ಡಿಸೈನರ್ಸ್. ಹೌ ದೇ ಡಿಸೈಡ್, ಅವ್ರು ಇಂಟ್ರ್ಯಾಕ್ಟ್ ಮಾಡ್ತಾರೆ, ಯೂಸರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಅದನ್ನು ತಿಳ್ಕೊತಾರೆ. ವಾಟ್ ಟು ಸ್ಟೋರ್ ಆರ್ ವಾಟ್ ನಾಟ್ ಟು ಸ್ಟೋರ್ ಅನ್ನೋದನ್ನು ತಿಳ್ಕೊತಾರೆ. ಅದಕ್ಕೇನಂತಾರೆ, ಕಮ್ಯುನಿಕೇಟ್ ವಿತ್ ದ ಯೂಸರ್. ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಡಿಸೈನರ್ಸ್, ವಿಲ್ ರೈಟ್. It is the responsibility of the designers to communicate with the users. ಹಂಗಂದ್ರೇನು, ಡೇಟಾಬೇಸ್ ಡಿಸೈನ್ ಮಾಡೋಕ್ಕಿಂತ ಮೊದಲು ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಹೌ ಯು ವಾಂಟ್ ಅಸ್ ಟು ಡಿಸೈನ್, ಆ ಥರ ಅವರು ಡಿಸೈನ್ ಮಾಡ್ತಾರೆ. ಬಿಕಾಸ್ ಡಿಸೈನರ್ಸ್ಗೆ ಎಲ್ಲ ಫೀಲ್ಡ್ದು ನಾಲೆಜ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಸಿಸ್ಟಮನ್ನು ಡೆವಲಪ್ ಮಾಡಬೇಕಂದ್ರೆ ಈ ಡಿಸೈನರ್ಗೆ ಹಾಸ್ಪಿಟಲಲ್ಲಿ ಆ್ಯಕ್ಚುಲಿ ಏನೇನು ವರ್ಕ್ ಆಗುತ್ತೆ, ಏನು ಡೇಟಾ ಸ್ಟೋರ್ ಮಾಡ್ತಾರೆ ಆ ಐಡಿಯಾ ಇರೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಹಾಸ್ಪಿಟಲ್ ಪೀಪಲ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಯಾವ್ಯಾವ ಡೇಟಾನ ನೀವು ಸ್ಟೋರ್ ಮಾಡ್ಕೋಬೇಕು ಅನ್ಕೋತೀರಿ ಅನ್ನೋದನ್ನು ತಿಳ್ಕೊಂಡು ಅವರು ಡೇಟಾಬೇಸನ್ನು ಡಿಸೈನ್ ಮಾಡ್ತಾರೆ. ವೆನ್ ಇಟ್ ಕಮ್ಸ್ ಟು ಬ್ಯಾಂಕ್ ಎಂಪ್ಲಾಯಿಗೆ ಮಾತ್ರ ಗೊತ್ತಿರುತ್ತೆ ಅವ್ರು ಏನೇನು ಸ್ಟೋರ್ ಮಾಡ್ತಾರೆ, ಏನು ಇನ್ಫಾರ್ಮೇಷನ್ ಅವ್ರಿಗೆ ಕಸ್ಟಮರಿಂದ ಬೇಕಾಗುತ್ತೆ ಅನ್ನೋದನ್ನು ಅದು ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ನಾವು ಬ್ಯಾಂಕ್ ಎಂಪ್ಲಾಯೀಸ್ ಜೊತೆ ಡಿಸೈನರ್ಸ್ ಕಮ್ಯುನಿಕೇಟ್ ಮಾಡಿ ಅವರು ಡಿಸೈನ್ ಮಾಡ್ತಾರೆ. ದ ಲಾಸ್ಟ್ ಕ್ಯಾಟಗರಿ ಆಫ್ ಆಕ್ಟರ್ಸ್ ಆನ್ ದಿ ಸೀನ್ ಅವ್ರು ಯಾರು, ಎಂಡ್ ಯೂಸರ್ಸ್. ವೆರಿ ಇಂಪಾರ್ಟೆಂಟ್. ಎಂಡ್ ಯೂಸರ್ಸ್ ಅಂದರೆ ಯಾರು, ನಾವೇ. ವಿ ಆರ್ ದಿ ಎಂಡ್ ಯೂಸರ್ಸ್. ವಿ ಯೂಸ್ ದಿ ಡೇಟಾಬೇಸ್. ನಾವೇನು ಮಾಡ್ತೀವಿ, ಆ್ಯಕ್ಚುಲ್ ಆಗಿ ಡೇಟಾ ಫ್ರಾಮ್ ದಿ ಡೇಟಾಬೇಸನ್ನು ಯೂಸ್ ಮಾಡ್ತೀವಿ. ದೇ ಆರ್ ದಿ ಪೀಪಲ್ ಆರ್ ದೀಸ್ ಆರ್ ದಿ ಪೀಪಲ್ who actually use the data from the database
but they don't write programs. But they don't write programs. ಅವರು ಕೋಡಿಂಗ್ ಅವ್ರಿಗೆ ಬರೋದಿಲ್ಲ. ಜಸ್ಟ್ ದೇ ಆರ್ ದಿ ಯೂಸರ್ಸ್. ನಾವು ಜಸ್ಟ್ ಡೇಟಾಬೇಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒನ್ ಆಫ್ ದಿ ಡೇಟಾಬೇಸ್ ಅಪ್ಲಿಕೇಶನ್ ಯಾವುದು? ಎನಿ ಅಪ್ಲಿಕೇಶನ್, ಇಫ್ ಯು ಆರ್ ಯೂಸಿಂಗ್ ವಾಟ್ಸ್ಆಪ್ ಆರ್ ಫೇಸ್ಬುಕ್ ಆರ್ ಇನ್ಸ್ಟಾಗ್ರಾಮ್, ದೇ ಆರ್ ಆಲ್ ಡೇಟಾಬೇಸ್ ಸಿಸ್ಟಮ್ಸ್. ಅಲ್ಲಿ ಕೂಡ ಡೇಟಾ, ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಸ್ಟೋರ್ ಆಗ್ತಾ ಇರುತ್ತೆ. ನಾವು ಜಸ್ಟ್ ಯೂಸ್ ಮಾಡ್ತೀವಿ, ನಾವು ಕ್ರಿಯೇಟ್ ಮಾಡೋದಿಲ್ಲ. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದಿ ಕ್ಯಾಟಗರೀಸ್ ಆಫ್ ಎಂಡ್ ಯೂಸರ್ಸ್. ಎಂಡ್ ಯೂಸರ್ಸ್ ಅಲ್ಲಿ ಮತ್ತೆ ಬೇರೆ ಬೇರೆ ಟೈಪ್ಸ್ ಆಫ್ ಎಂಡ್ ಯೂಸರ್ಸ್ ಬರ್ತಾರೆ. ಅವ್ರು ಯಾರ್ಯಾರು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಫಸ್ಟ್ ಕ್ಯಾಟಗರಿ ಇಸ್ ಕ್ಯಾಜುವಲ್ ಯೂಸರ್ಸ್. ಕ್ಯಾಜುವಲ್ ಯೂಸರ್ಸ್. ಕ್ಯಾಜುವಲ್ ಯೂಸರ್ಸ್ ಅಂದ್ರೆ ಯಾರು? ದೇ ಯೂಸ್ ದಿ ಡೇಟಾಬೇಸ್ ಒಕೇಜನಲಿ. ದೇ ಯೂಸ್ ದಿ ಡೇಟಾಬೇಸ್ ಒಕೇಜನಲಿ ಅಂದ್ರೆ ಯಾವಾಗಾದ್ರೂ ಒಮ್ಮೆ ಅವ್ರು ಏನ್ ಮಾಡ್ತಾರೆ, ಡೇಟಾಬೇಸ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಯಾರು ಇವರು? ಮ್ಯಾನೇಜರ್ಸ್. ಮ್ಯಾನೇಜರ್ಸ್ ಅಂದ್ರೆ ನಾಟ್ ಲೈಕ್ DBA. ಮ್ಯಾನೇಜರ್ಗೆ ಮಂತ್ಲಿ ರಿಪೋರ್ಟ್ ಬೇಕು. ಡೇ ಟು ಡೇ ಅವರು ಇನ್ಫಾರ್ಮೇಶನ್ ಎಕ್ಸೆಸ್ ಮಾಡೋದಿಲ್ಲ. HRs ಅಂಡ್ ಪ್ರಿನ್ಸಿಪಲ್ಸ್ ಆಫ್ ದಿ ಕಾಲೇಜ್. ಪ್ರಿನ್ಸಿಪಲ್ರಿಗೆ ಡೈಲಿ ಇನ್ಫಾರ್ಮೇಶನ್ ಅವಶ್ಯಕತೆ ಇಲ್ಲ. ಒಂದು ಸೆಮಿಸ್ಟರ್ ಆದ್ಮೇಲೆ ಅವ್ರಿಗೆ ಏನ್ ಬೇಕು? ರಿಸಲ್ಟ್ಸ್. ದಟ್ ಈಸ್ ವಾಟ್ ದ ಡೇಟಾಬೇಸ್ ಅಲ್ಲಿರೋ ಡೇಟಾ ಡೈಲಿ ಅವಶ್ಯಕತೆ ಇರೋದಿಲ್ಲ. ಅವರು ಕ್ಯಾಜುವಲ್ ಆಗಿ ಮಂತ್ಲಿ ರಿಪೋರ್ಟ್ ಅಥವಾ ಇಯರ್ಲಿ ರಿಪೋರ್ಟ್ ಅಥವಾ 5 ಇಯರ್ಲಿ ರಿಪೋರ್ಟ್ ಈ ತರ ಡೇಟಾನ ಎಕ್ಸೆಸ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನಂತ ಕರೀತಾರೆ? ಕ್ಯಾಜುವಲ್ ಯೂಸರ್ಸ್. ದೇ ಯೂಸ್ ದಿ ಡೇಟಾಬೇಸ್ occasionally. Then we have another type of users. They are parametric users or naive users ಅಂತಾನು ಕರೀತಾರೆ. NAIVE. parametric users. parametric users ಅಂದ್ರೆ ಯಾರು? they use the database every day for specific task. they use the database every day for specific tasks. for specific task ಹಂಗಂದ್ರೆ ಇವ್ರು ಯಾರು ಇರ್ಬೋದು? ಫಾರ್ ಎಕ್ಸಾಂಪಲ್, ಬ್ಯಾಂಕ್ ಕ್ಲರ್ಕ್ಸ್ ನೋಡಿ ಎವ್ರಿ ಡೇ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ? ದೇರ್ ಈಸ್ ಎ ಪರ್ಪಸ್. ಅವರು ಎವ್ರಿ ಡೇ ಟಾಸ್ಕ್ ಮಾಡಬೇಕು, ಅದಕ್ಕೆ ಡೇಟಾಬೇಸ್ ಅನ್ನ ಯೂಸ್ ಮಾಡೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಬ್ಯಾಂಕ್ ಕ್ಲರ್ಕ್ಸ್ ಅವರು ಎವ್ರಿ ಡೇ ಡೇಟಾ ಬೇಸ್ ಅನ್ನ ಯೂಸ್ ಮಾಡ್ತಾರೆ. ಬ್ಯಾಂಕ್ ಡೇಟಾಬೇಸ್ ಅನ್ನ ಯೂಸ್ ಮಾಡ್ತಾರೆ, ವಿಚ್ ಈಸ್ ರಿಲೇಟೆಡ್ ಟು, ಅಲ್ಲಿ ಏನೇನು ಸ್ಟೋರ್ ಆಗಿರುತ್ತೆ? ಕಸ್ಟಮರ್ ಡೀಟೇಲ್ ಸ್ಟೋರ್ ಆಗಿರುತ್ತೆ, ಆರ್ ಎಂಪ್ಲಾಯ್ ರಿಲೇಟೆಡ್ ಡೇಟಾ ಸ್ಟೋರ್ ಆಗಿರುತ್ತೆ. ಎವ್ರಿಥಿಂಗ್ ಇಸ್ ಸ್ಟೋರ್ಡ್ ರಿಲೇಟೆಡ್ ಟು ಬ್ಯಾಂಕ್ಸ್. ಬ್ಯಾಂಕ್ ಕ್ಲರ್ಕ್ಸ್ ಮತ್ತೆ ಯಾರು? ಹಾಸ್ಪಿಟಲ್ ರಿಸೆಪ್ಷನಿಸ್ಟ್ಸ್. ಅವ್ರೇನ್ ಮಾಡ್ತಿರ್ತಾರೆ? ಲೈಕ್ ಡೈಲಿ ಅಪಾಯಿಂಟ್ಮೆಂಟ್ಸ್ ಅನ್ನ ಆ್ಯಡ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ಡೇಟಾಬೇಸ್ ಅಲ್ಲಿ ಡೇಟಾ ಸ್ಟೋರ್ ಮಾಡ್ತಾರೆ. ಯಾವ ಪೇಷಂಟ್ ಯಾರಿಗೆ, ಯಾವ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಕ್ಕೆ ಬಂದಿದ್ದಾರೆ ಅನ್ನೋದನ್ನ ಎಂಟ್ರಿ ಮಾಡ್ಕೊಳ್ಳೋದು ಅವ್ರದ್ದು ಕೆಲಸ. ಏನು? ಡೇ ಟು ಡೇ, ಎವ್ರಿ ಡೇ ದೇ ವಿಲ್ ಯೂಸ್ ಡೇಟಾಬೇಸ್. ದೆನ್ ಬಿಲ್ಲಿಂಗ್ ಸ್ಟಾಫ್ಸ್, ಇವ್ರ ಕೆಲಸ ಏನು? ಯಾವ್ಯಾವ ಪ್ರಾಡಕ್ಟ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅದನ್ನ ಎಂಟ್ರಿ ಮಾಡೋದು ಡೇಟಾಬೇಸ್ ಅಲ್ಲಿ, ಆಮೇಲೆ ಬಿಲ್ ಅನ್ನ ಕೊಡೋದು. ಇದು ಡೇ ಟು ಡೇ ಟಾಸ್ಕ್, ಇದು ಆಗ್ತಾನೆ ಇರುತ್ತೆ. ದೆನ್ ಟಿಕೆಟ್ ಬುಕ್ಕಿಂಗ್ ಸ್ಟಾಫ್, ರಿಸರ್ವೇಶನ್ ಮಾಡೋಕ್ಕೋಸ್ಕರ ಟಿಕೆಟ್ ಬುಕ್ಕಿಂಗ್ ಮಾಡ್ತಿರ್ತಾರೆ. ದೇ ಆರ್ ಕಾಲ್ಡ್ ಟಿಕೆಟ್ ಬುಕ್ಕಿಂಗ್ ಸ್ಟಾಫ್ ಅಥವಾ ರಿಸರ್ವೇಶನ್ ಸ್ಟಾಫ್ ಅಂತಾನು ನೀವು ಕರಿತೀರಿ. ಅವ್ರು ಏನ್ ಮಾಡ್ತಾರೆ? ಯಾವ ಪ್ಯಾಸೆಂಜರ್ ಯಾವ ಊರಿಂದ ಯಾವ ಊರಿಗೆ ಯಾವಾಗ ಹೋಗ್ತಾ ಇದ್ದಾರೆ ಅನ್ನೋದನ್ನ ಡೇಟಾಬೇಸ್ ಅಲ್ಲಿ ಎಂಟ್ರಿ ಮಾಡ್ತಿರ್ತಾರೆ by accessing the data from the database. Next,
type of users are sophisticated users. Sophisticated users. Who are they? Sophisticated users ಅಂದ್ರೆ ಯಾರು? They are familiar with the database. ಅವ್ರಿಗೆ ಆಕ್ಚುಲಿ ಡೇಟಾಬೇಸ್ ಅಂದ್ರೆ ಏನು ಅನ್ನೋದು ಕಂಪ್ಲೀಟ್ ಐಡಿಯಾ ಇರುತ್ತೆ. ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾರೆ. ಅವ್ರಿಗೆ ಏನಂತ ಕರೀತಾರೆ? sophisticated users. They are familiar with database concepts, database, and they use database language. Database language usually ಯಾವುದು? SQL ಅನ್ನ ಯೂಸ್ ಮಾಡಿ ಡೇಟಾನ ಪಡ್ಕೋತಾರೆ ಟು ಗೆಟ್ ದ ರಿಕ್ವೈರ್ಡ್ ಡೇಟಾ. ಮೀನ್ಸ್ ದೇ ನೋ ಸಮಥಿಂಗ್ ಅಬೌಟ್ ಡೇಟಾಬೇಸ್. ಅವ್ರಿಗೆ ಗೊತ್ತಿರುತ್ತೆ. ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಪೀಪಲ್. ಅವ್ರಿಗೆ ಏನಂತ ಕರೀತಾರೆ? ಸಫಿಸ್ಟಿಕೇಟೆಡ್ ಯೂಸರ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಅವ್ರು ಯಾರು? ಡೇಟಾ ಅನಾಲಿಸ್ಟ್ಸ್. ದೆನ್ ಡೇಟಾ ಸೈಂಟಿಸ್ಟ್ಸ್. ಅವರಿಗೆ ಕಂಪ್ಲೀಟ್ ನಾಲೆಜ್ ಅಬೌಟ್ ಡೇಟಾಬೇಸ್ ಇರುತ್ತೆ. ಅವ್ರು ಏನು ಮಾಡ್ತಾರೆ? ಡೇಟಾ ಸೈಂಟಿಸ್ಟ್ಸ್ ಅವ್ರಿಗೆ ತಮಗೆ ಏನು ರಿಕ್ವೈರ್ಮೆಂಟ್ ಇದೆನೋ ಅದರ ಪ್ರಕಾರ ಡೇಟಾನ ಡೇಟಾಬೇಸಿಂದ ಆಕ್ಸೆಸ್ ಮಾಡ್ತಾರೆ. ದೆನ್ ವಿ ಹ್ಯಾವ್ ಲಾಸ್ಟ್ ಕೈಂಡ್ ಆಫ್ ಯೂಸರ್ಸ್. ಅವ್ರು ಯಾರು? ಸ್ಟ್ಯಾಂಡ್ ಅಲೋನ್ ಯೂಸರ್ಸ್. ಸ್ಟ್ಯಾಂಡ್ ಅಲೋನ್ ಯೂಸರ್ಸ್ ಅಂದ್ರೆ ಯಾರು? ದೇ ಮೇಂಟೈನ್ ಸಮ್ ಪರ್ಸನಲ್ ಡೇಟಾಬೇಸ್. ಅವರಿಗೆ ತಮಗೆ ಏನು ಡೇಟಾ ಸ್ಟೋರ್ ಮಾಡೋಕ್ಕೆ ತಮ್ಮ ಪರ್ಸನಲ್ ಪ್ರೊಡಕ್ಟಿವಿಟಿಗೋಸ್ಕರ ಅವರು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಟೀಚರ್ಸ್ ಏನು ಮಾಡ್ಬೋದು? ಸ್ಟೂಡೆಂಟ್ ಅಟೆಂಡೆನ್ಸನ್ನು ಮೇಂಟೈನ್ ಮಾಡೋಕ್ಕೆ ಒಂದು ಅವ್ರದ್ದೇ ಆದ ಅಪ್ಲಿಕೇಶನ್ ಯೂಸ್ ಮಾಡಿ ಡೇಟಾನ ಸ್ಟೋರ್ ಮಾಡ್ತಿರ್ತಾರೆ. ಅದಕ್ಕೇನಂತಾರೆ? ಸ್ಟ್ಯಾಂಡ್ ಅಲೋನ್. ದೇ ಮೇಂಟೈನ್ ಸಮ್ ಪರ್ಸನಲ್ ಡೇಟಾಬೇಸ್. Personal database means it is usually single user database using some apps, some applications ಯೂಸ್ ಮಾಡಿಕೊಂಡು ತಮ್ಮ ಡೇಟಾನ ಅವ್ರು ಸ್ಟೋರ್ ಮಾಡಿಕೊಂಡು ತಮಗೆ ಬೇಕಾದಾಗೆ ಯೂಸ್ ಮಾಡ್ಕೊತಿರ್ತಾರೆ. ಲೈಕ್ ಟೀಚರ್ ಮೇಂಟೈನಿಂಗ್ ದಿ ಅಟೆಂಡೆನ್ಸ್ ಆಫ್ ದಿ ಸ್ಟೂಡೆಂಟ್ ಆರ್ ಸಮ್. ಯೂಶುವಲಿ ಇದಕ್ಕೆ ಯಾವುದು ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ? MS Access, which provides some single user database system ಅನ್ನ ಪ್ರೊವೈಡ್ ಮಾಡೋಕ್ಕೆ ವಿ ಹ್ಯಾವ್ MS Access. ಅಲ್ಲಿ ಡೇಟಾನ ಸ್ಟೋರ್ ಮಾಡಿ, ಫಾರ್ ಎಕ್ಸಾಂಪಲ್ ಸಮ್ ಮೆಡಿಕಲ್ ಶಾಪಲ್ಲಿ ಯೂಸ್ ಮಾಡ್ತಾರೆ ನೋಡ್ರಿ, ಅವರು ಡ್ರಗ್ ಡೀಟೇಲ್ಸ್ ಅಥವಾ ಟ್ಯಾಬ್ಲೆಟ್ ಡೀಟೇಲ್ಸ್ ಅನ್ನ ಸ್ಟೋರ್ ಮಾಡೋಕ್ಕೆ ಅವ್ರದ್ದೇ ಒಂದು ಸಿಸ್ಟಮ್ ಅನ್ನ ಮಾಡ್ಕೊಂಡಿರ್ತಾರೆ, ಸಾಫ್ಟ್ವೇರ್ ಅನ್ನ. ಅಲ್ಲಿ ಡೇಟಾನ ಸ್ಟೋರ್ ಮಾಡ್ತಾರೆ. ಇವನ್ ಸರ್ಚ್ ಮಾಡಕ್ಕೆ ಯೂಸ್ ಮಾಡ್ಕೋತಾರೆ. ಎಷ್ಟು ಕ್ವಾಂಟಿಟಿ ಅವೈಲೇಬಲ್ ಇದೆ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ಅವರು ಆ ಡೇಟಾಬೇಸ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಟೀಚರ್ ಮೇಂಟೈನಿಂಗ್ ಸ್ಟೂಡೆಂಟ್ಸ್ attendance using Access. MS Access is also one of the DBMS software. ಅದನ್ನ ಯೂಸ್ ಮಾಡಿಕೊಂಡು ಇವನ್ ಅಲ್ಲಿ ರಿಪೋರ್ಟ್ಸ್ ಕೂಡ ಜನರೇಟ್ ಮಾಡಬಹುದು. MS Access ಕ್ಯಾನ್ ಬಿ ಯೂಸ್ ಟು ಸ್ಟೋರ್ ದ ಸಿಂಪಲ್ ಪರ್ಸನಲ್ ಡೇಟಾಬೇಸ್ ಅನ್ನ ಕ್ರಿಯೇಟ್ ಮಾಡಕ್ಕೆ MS Access ಯೂಸ್ ಮಾಡಬಹುದು. ಓಕೆ, ಗಾಟ್ ಇಟ್? ದೀಸ್ ಆರ್ ಆಲ್ ದಿ ಡಿಫರೆಂಟ್ ಕಾನ್ಸೆಪ್ಟ್ಸ್ ಬಿಹೈಂಡ್ ಡೇಟಾಬೇಸ್ ಯೂಸರ್ಸ್. ಯಾರ್ಯಾರು ಯೂಸರ್ಸ್ ಇದ್ದಾರೆ? DBA, ಡೇಟಾಬೇಸ್ ಡಿಸೈನರ್ಸ್ ಅಂಡ್ ಎಂಡ್ ಯೂಸರ್ಸ್. ಓಕೆ, ನೆಕ್ಸ್ಟ್ ವಿಡಿಯೋನಲ್ಲಿ ಲೆಟ್ ಅಸ್ ಸಿ ಆಕ್ಟರ್ಸ್ ಬಿಹೈಂಡ್ ದಿ ಸೀನ್. ಆಕ್ಚುಯಲ್ ಆಗಿ ಇದೆಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ಬೇಕಂದ್ರೆ ಬಿಹೈಂಡ್ ಆಗಿ ವರ್ಕ್ ಮಾಡೋರು ಯಾರು ಅನ್ನೋದನ್ನ ನೋಡೋಣ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್